ಸ್ನೇಹಿತರೆ ನಮಸ್ಕಾರ. ಜೋಶಿ ಪಾಡ್ಕಾಸ್ಟ್ಗೆ ಸ್ವಾಗತ. ಒಬ್ಬ ಯುವಕ 80ರ ದಶಕದಲ್ಲಿ ತಲೆ ತುಂಬ ಕನಸುಗಳನ್ನು ಇಟ್ಕೊಂಡು ರಾಜಧಾನಿ ಬೆಂಗಳೂರಿಗೆ ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ ಕೊಪ್ಪಳದಿಂದ ಬೆಂಗಳೂರಿಗೆ ಬರ್ತಾನೆ. ಇಬ್ಬರು ಅದೇ ರೀತಿಯಾದಂಥ ವರ್ಣಮಯ ಕನಸುಗಳು. ಇಬ್ಬರು ಬದುಕನ್ನು ಕಟ್ಕೊಂಡ್ಬರ್ಬೇಕು ಅಂತ ಬೆಂಗಳೂರಿಗೆ ಬಂದಂಥವರು. ಇಬ್ಬರ ಹಾದಿಗಳು ಬದಲಾಗ್ತವೆ, ಇಬ್ಬರ ಮಜಲುಗಳು ಬದಲಾಗ್ತವೆ, ಇಬ್ಬರ ಆಯಾಮಗಳು ಬದಲಾಗ್ತವೆ, ಇಬ್ಬರ ಬದುಕು ಬದಲಾಗತ್ತೆ. ಆದರೆ ಇಬ್ಬರ ಸ್ನೇಹ ನಿರಂತರವಾಗಿ ಹಾಗೆಯೇ ಉಳಿಯುತ್ತೆ, ನದಿಯು ಪ್ರವಹಿಸುವ ಹಾಗೆ. ನನ್ನ ಜೀವನದ ಅತ್ಯಂತ ಮಹತ್ವದ ಘಟ್ಟದಲ್ಲಿ ನನ್ನ ಜೊತೆಗಿದ್ದಂಥ ನನ್ನ ಗೆಳೆಯ ಅಂದ್ರೆ ತಪ್ಪಾಗತ್ತೆ, ನನ್ನ ಅಣ್ಣ ಬದುಕನ್ನು ಕಲಿಸಿಕೊಟ್ಟವರು, ಮಾರ್ಗದರ್ಶನ ಮಾಡಿದವರು, ಮಾತನಾಡಲಿಕ್ಕೆ ಪ್ರೇರಣೆಯಾದವರು, ವೇದಿಕೆ ಕಲ್ಪಿಸಿಕೊಟ್ಟವರು, ಏನಂತ ಹೇಳಿ ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಮಿಮಿಕ್ರಿ ದಯಾನಂದ್. ನಮಸ್ಕಾರ ದಯಾನಂದ್. ನಮಸ್ಕಾರ. ಜಾಸ್ತಿ ಆಯಿತು ಅಂತ ಜಾಸ್ತಿ ಏನಿಲ್ಲ, ಬರೋಬ್ಬರಿ ಇದೆ. ನಾ ಎಷ್ಟು ಹೇಳೋಣ ಅದ ಸರ್. ಒಂದು ಜೋಶಿ ಹೇಳ್ತೀನಿ. ಹೌದು, ಕೊಪ್ಪಳದಿಂದ ಬಂದೆ. ನಾನು ಹುಟ್ಟಿದ ಮೈಸೂರು, ಬಟ್ ಕೊಪ್ಪಳದಲ್ಲಿ ಕರ್ನಾಟಕ ಸ್ಟೇಟ್ ಹ್ಯಾಂಡಿಕ್ರಾಫ್ಟ್ಸ್ ಕೈಗಾರಿಕಾ ಅಭಿವೃದ್ಧಿ ನಿಗಮ ಕಾವೇರಿ ಎಂಪೋರಿಯಂನಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಕೊಪ್ಪಳದಲ್ಲಿ ಹ್ಯಾಂಡಿಕ್ರಾಫ್ಟ್ಸಿಂದ ಮೈಸೂರಿಗೆ ಬಂದೆ. ನಿಜ ಅಲ್ಲ, ಕರೆಕ್ಟ್. ಬಟ್ಟು ಬಂದೆ. ಆಮೇಲೆ ನಾವು ಇಬ್ಬರು ಭೇಟಿ ಆದ್ವಿ ಬೆಂಗಳೂರಿನಲ್ಲಿ 80ರ ದಶಕದಲ್ಲಿ. ಅದು ಕರೆಕ್ಟು. ಬಟ್ ಒಂದೇ ಒಂದು, ನಾನು ಹೇಳ್ಕೊಟ್ಟೆ, ನಾನು ಕರ್ಕೊಂಬಂದೆ, ನಾನು ಹೇಳ್ದೆ, ನಿಮಗೆ ಏನೋ ಹೊಸ ಹೊಸ ವಿಷಯಗಳು ಹೇಳಿದೆ, ಹಿಂಗೆ ಮಾಡುವಂದೆ ಎಲ್ಲ ಸುಳ್ಳು. ಕರ್ಕೊಂಬಂದವರೆಲ್ಲ ಗ್ರೇಟ್ ಅಲ್ಲ. ಹಂಗಿದ್ರೆ ಬೆಂಗಳೂರು ಮೈಸೂರು ಟ್ರೈನ್ಗೆ ಕೈ ಮುಗಿಬೇಕು ನಾವು. ಎಷ್ಟು ಜನ ಬೆಂಗಳೂರಿಗೆ ಕರ್ಕೊಂಬಂದೈತೆ ಅದು ಕಲೆ. ಹುಬ್ಳಿ ಬಸ್ಗೆ ನಾವು ಅಡ್ಡಾಡ ನಮ್ಮ ಮಲ್ಕೊಂಬಿಡ್ಬೇಕು, ಎಂತೆಂಥವ್ರನ್ನ ಕರ್ಕೊಂಬಂದೈತೆ ಬೆಂಗಳೂರಿಗೆ ಅಂತ ಅಲ್ವಾ. ಅದಕ್ಕೆ ಹಂಗೆ ನೋಡಿದ್ರೆ ರಜನಿಕಾಂತ್ ಬೆಂಗಳೂರು BTSಗೆ ನಮಸ್ಕಾರ ಮಾಡಬೇಕು, ನನಗೆ ಕರ್ಕೊಂಡೋಗಿದೆಯಲ್ಲಪ್ಪ ನೀನು ಮಡ್ರಾಸ್ಗೆ ಅಂತ. ಅದು ಕರ್ಕೊಂಡು ಬಂದಿದ್ದಲ್ಲ, ಕರ್ಕೊಂಡು ಎಲ್ಲರೂ ಬರ್ತಾರೆ. ಅದಾದಮೇಲೆ ಅವರು ಅದು ಬದುಕನ್ನು ಕಟ್ಕೋತಾರಲ್ಲ, ಆವಾಗ ಕರ್ಕೊಂಬಂದವ್ರಿಗೆ ಮೌಲ್ಯ ಜಾಸ್ತಿ ಆಗುತ್ತೆ ಅಲ್ವಾ. ಅದು ನಾವು ಸುಮ್ಮನೆ ಹೇಳ್ತೀವಿ ಏನಂತ, ನಾನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅಂತ ಭಾಳ ಜನ ಹೇಳ್ತಾರೆ. ಇನ್ನು ಕೆಲವ್ರು ಮಾತಾಡೋದು ನೋಡಿದ್ದೀರಾ, ರಜನಿಕಾಂತ್ ಬಂದಿದ್ದ, ಊಟಕ್ಕೆ ಕಾಸು ಕೇಳ್ದಾನೆ, ಇಲ್ಲ ಅಂದೆ. ಅದೊಂದು ಗ್ರೇಟ್ನೆಸ್ ಅಂತ. ನಾಚಿಕೆ ಹೇಳಲ್ವಾ ಅಂಥದ್ದು ಕಲಾವಿದನಾಗುವನ್ನ ನೀನು. ಆ ಬೀಚದಲ್ಲಿ ಒಸಕದೆ ಅನ್ನೋದು ಬಹಳ ಒಂದು ಬೇಜಾರು ವಿಷಯ, ಆದರೆ ಭಾಳ ಅಹಂಕಾರವಾಗಿ ಹೇಳ್ತಾರದು. ಸೊ ಅದೇ ರೀತಿ ಪ್ರಾರಂಭ ಮಾಡುವಾಗಲೇ ಈ ಥರ ನಾನು ಮಧ್ಯಾಹ್ನ ಜೋಕ್ ಮಾಡ್ತಿರ್ತೀನಿ. ಬಟ್ ಹಂಗೆ ಏನೋಕದು ಮಾತಾಡಿದ್ರೆ ಹಳೆಯ 80ರ ದಶಕದಲ್ಲಿ ಚಾಮರಾಜಪೇಟೆ ಒಳಗೆ ಹೆಂಗಿದ್ವಿ ಹಂಗೆ ಮಾತಾಡ್ದಂಗೆ ಆಗಬೇಕು ಅನ್ನೋ ಕಾರಣಕ್ಕೇನೆ ಈ ಥರ ಆಲೋಚನೆ ಮಾಡಿದ್ದು. ನಾನು ಯಾಕೆ ಹಂಗೆ ಹೇಳಿದೆ ಅಂದರೆ, ಪ್ರೇರಣೆ ಅಂತ ಯಾಕೆ ಹೇಳಿದೆ ಅಂದರೆ, ನಮ್ಮ ಪ್ರೇಕ್ಷಕರಿಗೆ ಭಾಳಷ್ಟು ವಿಷಯ ಗೊತ್ತಿರಂಗಿಲ್ಲ. ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಜೋಶಿ ನೀ ಹೇಳೋಂಗೂ ಇಲ್ಲ. ಅದು ಕೆಲವುದು ನಮ್ಮನ್ನ ನಾವು ಬೂಸ್ಟಪ್ ಮಾಡ್ಕೊಂಡ್ಬಿಟ್ರಿ ಅಂದರೆ ಸ್ವಯಂಭೂ ಆಗ್ಬಿಡ್ತೀವಿ. ಸ್ವಯಂಭೂ ಅದು ಆಗಬಾರ್ದು, ಸ್ವಚ್ಛ ಮರ್ದನ ಆಗುತ್ತೆ. ಆಗಿದೆ. ಅದು ಯಾಕೆ ಅಂತಂದರೆ, ಹಲವಾರು ವಿಷಯ ನಾವು ಹೇಳೋಕ್ಕಾಗಲ್ಲ ನಮ್ಮದು, ಬಟ್ ಬೇರೆಯಿಂದ ಹೇಳಬೇಕಾಗುತ್ತೆ. ಈಗ ಆಮೇಲೆ ನಾವು ನಮ್ಮ ಬದುಕನ್ನು ಅವಾಗ ಏನು ನೋಡ್ಕೊಂಡಿದ್ವಿ, ಅದು ನಮ್ಗೆ ಭಾಳ ಕೆಡ್ದಾಗ ಅನ್ಸುತ್ತೆ, ಇಷ್ಟು ಕೆಡ್ದಾಗಿದ್ದೆ ನಾನು ಅಂತ. ಬಟ್ ನಾನು ಇವಾಗ ರಿವರ್ಸ್ ಬಂದು ಅಲ್ಲಿಗೆ ಹೋಗಿ ನೋಡಿದ್ರೆ ಎಂಥ ಒಂದು ಸಿಚುವೇಶನ್, ಎಂಥ ಒಂದು ಬದುಕಿನ ಅದೇನಂತ ಗಾಜಿನ ಮೇಲೆ ನಡೀತಿದ್ದೆ ನೀನು ಅನ್ನೋದು ಇವಾಗ ಅರ್ಥ ಆಗುತ್ತೆ. ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಏನೇನೂ ಇಲ್ಲ. ಫಸ್ಟ್ ಆಫ್ ಆಲ್ ಆಸ್ತಿ ಇಲ್ಲ, ಒಂದು ರೂಮೂ ಇಲ್ಲ, ಜೋಬಲ್ ದುಡ್ಡು ಇಲ್ಲ, ಆಮೇಲೆ ಮೈ ಮೇಲೆ ದಾರಗಳು ಇಲ್ಲ, ಆಮೇಲೆ ಒಡವೆಗಳು ಇಲ್ಲ. ತಪ್ಪಿಸ್ಕೊಬಾರ್ದು, ನಾನು ಸುಮ್ಮನೆ ಏನೇನು ಹೇಳ್ತೀನಿ ಅಲ್ಲ ಹೇಳಬೇಕು. ಅದೇ ದಯಾನಂದ್ ಥರ ಮಾತಾಡೋದು. ನನಗೆ ಕೈಯಲ್ಲಿ ಒಂದು ದಾರನೂ ಇಲ್ಲ, ಆದರೆ ಒಂದು ದಬಡಿನೂ ಇಲ್ಲ. ಇದೆಲ್ಲ ಹಿಂದೆ ಮಾತೊಂದೇ ಬಂಡವಾಳದ ಜೊತೆಗೆ ಬರೆಯುವಂಥ ಒಂದು ಪೆನ್ ಇದೆಯಲ್ಲ, ಹೇಳ್ತಾರಲ್ಲ ಅದೇನು ಪೆನ್ನು ಚಾಕುಕ್ಕಿಂತ ಹರಿತವಾದದ್ದು ಅಂತ. ಹಿಂಗೆ ಪೆನ್ನು ಹಣೆ ಬಾರದಕ್ಕಿಂತನೂ ದೊಡ್ಡದಾಗಿತ್ತು ಅವಾಗ. ಬಾಸ್ ಅವತ್ತೇನು ಏನೋ ಬರಿತಿದ್ದೆ. ಆಮೇಲೆ ಎಲ್ಲದಕ್ಕಿಂತ ಒಂದು ಗ್ರೇಟ್ನೆಸ್ ಹೇಳ್ತೀನಿ ಇವತ್ತು, ಈ ಜನನೂ ಒಪ್ಕೋತಾರೆ. ಏನು ಅಂದರೆ, ಯಾವುದು ಇಂಪಾರ್ಟೆಂಟೋ ಅಲ್ಲಿಗೆ ಫೋಕಸ್ ಮಾಡೋಂಥ ಒಂದು ಲೆನ್ಸು ನಿನ್ನ ಬ್ರೈನ್ ಒಳಗಿತ್ತಾಗ ಅದನ್ನೇ ಫೋಕಸ್ ಮಾಡಬೇಕು ಅಂತ. ಈಗ ನೋಡಿ, ಇಲ್ಲಿ ಕೂತ್ಕೊಂಡು ಇವು ಪಾಕಿಸ್ತಾನ, ಮಲೇಷ್ಯಾನ, ಅಮೇರಿಕಾನ ಫೋಕಸ್ ಮಾಡ್ತೀನಿ. ಯಾಕೆಂದರೆ ಈಗ ನಿನ್ನ ಚಾನಲ್ ಇಷ್ಟೊಂದು ಜನ ನೋಡ್ತಾವ್ರೆ ಅಂದರೆ, ನೀ ಜಸ್ಟ್ ಯೋಚನೆ ಮಾಡು ಏನಾಗ್ತದೆ ಅಂದರೆ, ಎಲ್ಲರ ಹತ್ರನೂ ಮೊಬೈಲ್ ಇದೆ, ಎಲ್ಲರ ಹತ್ರನೂ ಯೂಟ್ಯೂಬ್ ಇದೆ, ಎಲ್ಲರ ಹತ್ರನೂ ವಿಷಯ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಆಪ್ರೇಟ್ ಮಾಡಿದ್ರೆ ಸಿಗುತ್ತೆ. ನೀವು ಬೇಗ ಈ ನೆನ್ನೆ ಏನು ಮಾಡ್ದ ಕ್ಲಿಂಟನ್ ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ. ಅಂಥದ್ರಲ್ಲಿ ನಿನ್ನ ಮಾತು ಕೇಳ್ಕೊಂಡು ಅರ್ಧ ಗಂಟೆ ಕೂತ್ಕೋತಾರೆ ಅಂದರೆ ಆ ಮಾತಿನ ಮೂಡಿ ಹೇಗಿರ್ಬೇಕು. ನಾವೆಷ್ಟು ಕೃತಜ್ಞ ಆಗ್ತಾರೆ ಜನಗಳಿಗೆ. ಗೊತ್ತಿಲ್ಲದ ವಿಷಯನ ಹೇಳ್ತಿಲ್ವಲ್ಲ,
ಆ ಗೊತ್ತಿರೋ ವಿಷಯನೇ ಇನ್ನೊಂದು ಪ್ಯಾಟರ್ನ್ ಕೊಟ್ಟು ಬಹಳ ಸರಳವಾಗಿ ನಮಗೆ ಟಚ್ ಆಗುವ ಹಾಗೆ ಹೇಳ್ತೀವಿ. ಇದ್ರ ಜೊತೆ ಯಾವ ಪೊಲೀಸ್ ಕೇಸು ಅದಲ್ಲ, ಏನೂ ಆಗ್ತಾ ಇಲ್ಲ. ಯಾಕೆ? ಇವರು ಟ್ರೇಲಿಂಗ್ ದ ಟ್ರೂತ್, ಸತ್ಯವೇದ ಹೇಳ್ತಿದ್ದೆ. ಇದು ಇವತ್ತು ಜನ ನೋಡ್ತಾ ಇದ್ದಾರೆ ನಿಂದು, ಆದರೆ ಅವತ್ತೇನೆ ಈ ಕೆಲಸ ಮಾಡಿ ಯಾವುದೋ ಒಂದು ಮ್ಯಾಗ್ಝಿನಿಗೆ ಬರೀತಿದ್ದೆ. ಮ್ಯಾಗ್ಝಿನಿಗೆ ಬರೀದೇ ಹೋದ್ರೂ ಆಶ್ಚರ್ಯ ಏನು ಅಂದರೆ, ನೆನಪು ಮಾಡಿಕೊಡ್ತೀನಿ, ಸುಮ್ಮನೆ ಬರೆದು ಕತ್ತಿದ್ದೆ ಒಂದಷ್ಟು, ಅದ್ರಿಂದ ಏನು ಕೆಲಸ ಆಗ್ತಿದ್ದಿಲ್ಲ. ಆ ಹಾದಿಯಲ್ಲಿ ನನಗೆ ಚಾಮರಾಜಪೇಟೆ ಮನೆ ನೆನಪು ಬರುತ್ತೆ ಅಲ್ವಾ? ಅಲ್ವಾ? ಬ್ಯೂಟಿ. ಆ ಕಡೆ ರಮೇಶ್ ಭಟ್ ಮನೆ, ಈ ಕಡೆ ಪದ್ಮಾವಸಂತಿ ಮನೆ, ಪದ್ಮಾವಾಸನ್. ಈ ಆಮೇಲೆ ಅವಿನಾಶ್ ಅಲ್ಲಿ ಫ್ಲಾಟ್ ಕಟ್ಟಿದಾಗ ಅಲ್ಲಿ ಅವಿನಾಶ್ ಬಂದರು. ಹೌದು. ಬಹಳ ವರ್ಷ ಆದ್ಮೇಲೆ ಈಗ ರಸ್ತೆ ಮಾಡಿಬಿಟ್ರಂತಲ್ಲ, ನಿಮ್ಮ ಮನೆ ಇದ್ದದ್ದು. ಅದೇ ಸ್ಟ್ಯಾಂಪ್ ಡಿಪೋ ಪಕ್ಕ ಚಾಮರಾಜಪೇಟೆ 5th ಮೇನ್ ರೋಡ್, ಉಮಾ ಟಾಕೀಸ್ ಹಿಂಭಾಗ.